ನೋಡಿ, ಈ ಘಟನೆಯನ್ನು ನೋಡ್ತಾ ಇದ್ರೆ ಒಂಥರ ಬೇಸರ ಆಗುತ್ತೆ, ಒಂದ್ಸಲ ನೋವಾಗುತ್ತೆ, ಒಂದ್ಸಲ ಸಂಕಟನೂ ಆಗುತ್ತೆ. ಯಾಕೆ ಅಂತಂದ್ರೆ ದುರಸ್ತಿ ಕಾರ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ಆಗಿರುವಂಥ ಒಂದು ಅನಾಹುತ ಏನಾಗಿದೆ. ವಿದ್ಯುತ್ ಸ್ಪರ್ಶಿಸಿ ಕಾರ್ಮಿಕ ಸಾವನ್ನಪ್ಪಿದ್ದಾನೆ. ದುರಸ್ತಿ ಕಾರ್ಯದ ವೇಳೆ ವಿದ್ಯುತ್ ಸ್ಪರ್ಶಿಸಿ ಕಾರ್ಮಿಕ ಸಾವನ್ನಪ್ಪಿದ್ದಾನೆ. ಕಾಲುವೆಯಲ್ಲಿ ಶವ ಮುಚ್ಚಿ ಹಾಕಿದ್ದಾನೆ ಲೈನ್ ಮ್ಯಾನ್. ಪ್ರಕರಣ ಮುಚ್ಚಿ ಹಾಕೋಕೆ ಲೈನ್ ಮ್ಯಾನ್ ಪ್ರಯತ್ನವನ್ನ ಮಾಡಿರೋದು. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿಯಲ್ಲಾಗಿದೆ ಇದು. ಬೀಚಗಾನಹಳ್ಳಿ ಗ್ರಾಮದ ಕಾರ್ಮಿಕ 33 ವರ್ಷದ ರವಿ ಅಂತ ಹೇಳಿ ಪಾಪ ಸಾವನ್ನಪ್ಪಿಟ್ಟಿದ್ದಾನೆ. ಲೈನ್ ಮ್ಯಾನ್ ಚಂದ್ರಕುಮಾರ್ನಿಂದ ಈ ಕೃತ್ಯ ಆಗಿರುವಂತ ಆರೋಪ ಇದೆ. ದುರಸ್ತಿಯ ವೇಳೆ ವಿದ್ಯುತ್ ಸ್ಪರ್ಶಿಸಿ ಕಂಬದಲ್ಲೇನೆ ರವಿ ಮೃತಪಟ್ಟಿರ್ತಾನೆ. ರವಿ ಕಾಣೆ ಬಗ್ಗೆ ಪೊಲೀಸರಿಗೆ ಸಂಬಂಧಿಕರು ದೂರನ್ನ ಕೊಟ್ಟಿರ್ತಾರೆ. ತನಿಖೆ ನಡೆಸಿ ಆರೋಪಿಯನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಹೂತಾಕಿದ್ದ ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಅಲ್ಲ, ದುರಸ್ತಿ ಕಾರ್ಯದ ವೇಳೆ ವಿದ್ಯುತ್ ಸ್ಪರ್ಶಿಸಿ ಕಾರ್ಮಿಕ ಸಾವನ್ನಪ್ಪಿದ್ರೆ ಲೈನ್ ಮ್ಯಾನ್ ಯಾಕೆ ಕಾಲುವೆಯಲ್ಲಿ ಶವವನ್ನು ಮುಚ್ಚಿ ಹಾಕಬೇಕು? ಏನೋ ಬೇರೆ ಏನೋ ಮಿಸ್ಸಿಂಗ್ ಇದ್ದಂಗೆ ಕಾಣಿಸ್ತಾ ಇದರಲ್ಲಿ. ಯಾವುದೋ ಏನೋ ಬೇರೆ ಕಾರಣ ಇರಬೇಕಿದ್ರಲ್ಲಿ. ಕೇವಲ ಕರೆಂಟ್ ಶಾಕ್ನಿಂದ ಸಾವನ್ನಪ್ಪಿದ್ರೆ ಅದು ಅಲ್ಲಿಂದ ಆಗಿರುವಂಥ ಅನಾಹುತ ಅಂತ ಹೇಳ್ಬೋದಿತ್ತು. ಅವನು ಯಾಕೆ ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಆಗಬೇಕು? ಲೈನ್ ಮ್ಯಾನಿಗೆ ಅದರಲ್ಲಿ ಏನೋ ಇಂಟ್ರೆಸ್ಟು, ಅವನನ್ನು ಮುಚ್ಚಿ ಆ ಪ್ರಕರಣ ಎಲ್ಲ ಮುಚ್ಚಿ ಹಾಕಬೇಕು. ಅವನೇನೋ ಮಾಡಿದರೆ ತಾನೇ ಅದರಲ್ಲಿ ಮುಚ್ಚಿ ಹಾಕಕ್ಕೆ. ಇದು ಯಾಕೋ ಬೇರೆ ಏನೋ ಕಾಣಿಸ್ತಾ ಇದೆ ಈ ಪ್ರಕರಣದಲ್ಲಿ. ಬಟ್ ಈಗ ಸದ್ಯಕ್ಕೆ ಪೊಲೀಸರು ಬಂಧಿಸಿದ್ದಾರೆ, ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅನುಮಾನ ಇದೆ ಈ ಪ್ರಕರಣದಲ್ಲಿ. ಕೇವಲ ಕರೆಂಟ್ ಶಾಕ್ನಿಂದ ಅವನು ಸಾವನ್ನಪ್ಪಿದ್ದಕ್ಕೆ ಅದನ್ನು ಕಾಲುವೆಯಲ್ಲಿ ಶವ ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡಬೇಕಾದಂಥ ಅಗತ್ಯತೆ ಇರಲಿಲ್ಲ. ಅವನು ಕೆಲಸ ಮಾಡೋ ಟೈಮಲ್ಲಿ ಆಗಿರುವಂಥ ಅಜಾಗರೂಕತೆಗಳು ಸಿಕ್ಕಾಪಟ್ಟೆ ಇದ್ದಾವೆ, ತುಂಬ ಕಡೆಗಳಾಗಿದೆ. ಇದೇ ರೀತಿ ಕರೆಂಟ್ ಶಾಕ್ ಕಂಬದಲ್ಲೇ ಸಾವನ್ನಪ್ಪಿರುವಂಥ ಘಟನೆಗಳಿದ್ದಾವೆ. ಅವ್ರು ಆಮೇಲೆ ಇಳಿಸ್ಬಿಟ್ಟು ಅವ್ರಿಗೆ ಏನು ಗೌರವ ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ಎಲ್ಲವೂ ನಡೆದಿದೆ. ಆ ಸಂದರ್ಭದಲ್ಲಿ ಅನೇಕ ಕೆಲಸ ಮಾಡುವಂಥವ್ರು ಇದ್ದರು. ಅವರು ಹಂಗಿದ್ದು ಮುಚ್ಚಿ ಹಾಕ್ಬೇಕಲ್ಲ ಅದನ್ನೆಲ್ಲ. ಇಲ್ಲಿ ಬೇರೆ ಏನೋ ಆಗಿದೆ, ಸ್ಪಷ್ಟವಾಗಿ ಕಾಣಿಸುತ್ತೆ ಮೇಲ್ನೋಟಕ್ಕೆ. ಆ ರೀತಿಯ ಕರೆಂಟ್ ಶಾಕ್ ಕೊಡೋದು ಸಾವನ್ನಪ್ಪಿದ್ದಕ್ಕೆ ಅವನೇ ಯಾಕೆ ಮುಚ್ಚಿ ಹಾಕ್ಬೇಕ್ರಿ? ಅವನಿಗೇನು ಅದರಲ್ಲಿ ಇಂಟ್ರೆಸ್ಟ್? ಲೈನ್ ಮ್ಯಾನಿಗೆ ಏನೋ ಬೇರೆ ಇದ್ದಂಗೆ ಕಾಣಿಸ್ತಾ ಇದೆ ಇದರಲ್ಲಿ. ನೋಡ, ಈಗ ತನಿಖೆ ಅಂತೂ ಮಾಡ್ತಾ ಇದ್ದಾರೆ. ಈಗ ಪೊಲೀಸರಿಗೆಲ್ಲ ಸಂಬಂಧಿಕ ದೂರು ಕೊಟ್ಟಿದ್ದಕ್ಕೇ ಇದು ಗೊತ್ತಾಗಿದೆ, ಇಲ್ಲದೆ ಇದ್ದರೆ ಗೊತ್ತಾಗ್ತಿರ್ಲಿಲ್ಲ. ಸೊ ಈಗ ಹೂತು ಹಾಕಿದಂಥ ಶವವನ್ನು ಹೊರ ತೆಗೆದು ಮರಣೋತ್ತರ ಪರೀಕ್ಷೆಗೆ ಈಗ ಮುಂದೆ ಹಾಕ್ತಾರೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಶವವನ್ನು ಬೇರೆ ಹೂತು ಹಾಕ್ತಾನೆ ಅಂತಂದರೆ ಇವನಿಗೆ ಏನು ಅಂಥದ್ದು? ಇವನಿಗೆ ಯಾವ ಅಂತ ಇಂಟ್ರೆಸ್ಟ್ ಅದರಲ್ಲಿ ಶವ ಹೂತು ಹಾಕುವಂಥದ್ದು? ಅಥವಾ ಏನಾದರೂ ದ್ವೇಷ ಆಯ್ತಾ, ಅಥವಾ ಬೇರೆ ಏನಾದರೂ ಇಬ್ಬರ ನಡುವೆ ಜಗಳ ಆಯ್ತಾ? ಈಗ ತೀರೋಗಿರೋ ವ್ಯಕ್ತಿ ನನ್ನ ತಮ್ಮ ರವಿ. ಅವನು ಸೋಮವಾರದಿಂದ ಕಾಣಿಸ್ತಿರ್ಲಿಲ್ಲ. 3-4 ದಿವಸ ಅವ್ರ ಬೆಸ್ಕಾಂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಅವನು. ಚಂದ್ರು ಅನ್ನೋರು ಅವ್ರ ಜೊತೆಗೆ ಹೋಗ್ಬಿಟ್ಟು ಯಾವಾಗಲೂ ಕೆಲಸಕ್ಕೆಲ್ಲ ಕರ್ಕೊಂಡು ಹೋಗೋರು. ಅವನ್ನ ಇವಾಗ ಕಾಣಿಸ್ತಾ ಇರೋದಕ್ಕೆ ಅವರು ಫೋನ್ ಮಾಡಿ ಇಲ್ಲ ಮನೆ ಹತ್ರ ಹೋಗ್ಬಿಟ್ಟು ವಿಚಾರಿಸಿದ್ದಕ್ಕೆ ಇಲ್ಲ ನನಗೆ ಗೊತ್ತಿಲ್ಲ ಆ ಥರನೇ ಹೇಳ್ಕೊಂಬಂದವ್ರೆ. ಆಮೇಲೆ ನಮ್ಮ ತಮ್ಮ ದೊಡ್ಡ ತಮ್ಮ ಗಂಗರಾಜು ಅಂತೇಳ್ಬಿಟ್ಟು ಅವನು ಹೋಗಿ ಕಂಪ್ಲೇಂಟ್ ಕೊಟ್ಟವನೆ. ಕಂಪ್ಲೇಂಟ್ ಕೊಟ್ಟೋದನ್ನು ಅವ್ರು ಚಂದ್ರು ಅವ್ರನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಎಂಕ್ವೈರಿ ಮಾಡಿದಾಗ ಈ ಥರ ಎಲ್ಲ ಆಗೈತೆ ಅಂತೇಳ್ಬಿಟ್ಟು ಇಲ್ಲಿ ಸ್ಪಾಟಿಗೆ ಬಂದು ಸಾಯಿಸಿರೋದು ಮತ್ತು ಈ ಥರ ಎಲ್ಲ ತೋರಿಸವ್ರೆ. ಈಗ ಇಲ್ಲಿ ಬಂದುಬಿಟ್ಟು ಅವರು ಕಂಬದಿಂದ ಬಿದ್ದೋಗಿರ್ಬೇಕಾದ್ರೆ ಅವ್ನು ಏನೇ ಆಗಿದ್ರು ಅವ್ರ ಮನೆಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು, ಅವ್ರು ಇನ್ಫಾರ್ಮ್ ಮಾಡಿಲ್ಲ. ಹಂಗಾಗಿ ಅವರೇ ಏನೋ ಮಾಡಿರ್ಬೋದು ಅಂತೇಳ್ಬಿಟ್ಟು ನಮ್ಮ ಅನುಮಾನ ಐತೆ. ಅದಕ್ಕೆ ನ್ಯಾಯ ಸಿಗಬೇಕು ಅಷ್ಟೇ. ನಮ್ಗೆ ಮಾಹಿತಿ ಗೊತ್ತಾಗಿದೆ. ನಾವು ನಮ್ಮದು ದೊಡ್ಡಬಳ್ಳಾಪುರದವ್ರು ಸರ್. ನಾವು ನಮ್ಗೆ ಗೊತ್ತಾಗಿದ್ದು ಇವತ್ತೇನೆ. ಇಲ್ಲಿ ನಮ್ಮ ಅಣ್ಣವ್ರಿಗೆ ನನ್ನ ತಮ್ಮವ್ರಿಗೆ ಎಲ್ಲರಿಗೂ ಗೊತ್ತಾಗೈತೆ. ಅವರೆಲ್ಲನೂ ಹುಡುಕ್ತಾ ಇದ್ರಂತೆ, ಸಿಕ್ಕಲಿಲ್ಲ. ಹಂಗಾಗಿ ಕಂಪ್ಲೇಂಟ್ ಕೊಟ್ಟ ಮೇಲೇ ಗೊತ್ತಾಗಿರೋದು ಈ ಥರ ಆಗೈತೆ ವಿಷಯ ಅಂತೇಳ್ಬಿಟ್ಟು. ಕೆಲಸ ಮಾಡಬೇಕಾದ್ರೆ ಕಂಬದಿಂದ ಬಿದ್ದೋಗಿದ್ದಾನೆ ಅಂತ ಹೇಳ್ತಾವ್ರೆ. ತೀರೋಗಿರೋ ನನ್ನ ತಮ್ಮ ರವಿ ಆಗಬೇಕು, ದೊಡ್ಡಪ್ಪನ ಮಗ ಆಗಬೇಕು. ಮೊನ್ನೆ ಸೋಮವಾರ ಎಲ್ಲ ಪ್ರೈವೇಟ್ ಆಗಿ ಅವ್ರೇನು ಒಪ್ಕೊಂಡಿದ್ದಾರೆ. ಚಂದ್ರ ಅವರೆಲ್ಲನೂ ಏನೋ 5,000 10,000 ಒಪ್ಕೊಂಡಿರ್ತಾರೆ. ಇವ್ರಿಗೆ 100-200 ಕೊಟ್ಟರೆ ಬರ್ತಾರೆ ಅಂದ್ಬಿಟ್ಟು ಇವ್ರು ನಮ್ಮ ತಮ್ಮನ ಕರ್ಕೊಂಡೋಗವ್ರೆ. ಊರಾಗ ಕರ್ಕೊಂಡೋಗಿರೋರು ಹುಡುಗರು ನೋಡವ್ರೆ. ಹೋಗವ್ರೆ, ಅಲ್ಲಿಗೆ ಹೋಗ್ಬಿಟ್ಟು ಕಂಬ ಹತ್ತವ್ರೆ. ಕಂಬದಿಂದ ಬಿದ್ದೋಗವ್ರೆ. ಕಂಬನೂ ಒಂದು 2 ಅಡಿ 3 ಅಡಿ ಕಂಬ ಕಟ್ಟಾಗೋಗೈತೆ. ಕೆಳಗೆ ಬಿದ್ದೈತೆ. ಕೆಳಗಡೆ ಬ್ಲಡ್ ಗಿದ್ದೆಲ್ಲ ಬಿದ್ದೈತೆ. ಬ್ಲಡ್ ಎಲ್ಲ ಮತ್ತೆ ಮಾರನೇ ದಿವಸ ಹೋಗ್ಬಿಟ್ಟು ಇವನ್ನೆಲ್ಲ ಬ್ಲಡ್ ಲೇಮೆ ಚಂದ್ರ ಹೋಗ್ಬಿಟ್ಟು ಬ್ಲಡ್ ಎಲ್ಲ ತೊಳೆದಾಕವನೆ. ಚಪ್ಪಲಿ ಎಲ್ಲ ಬಿದ್ದಿತ್ತಂತೆ. ಚಪ್ಪಲಿ ಎಲ್ಲ ಪಾರ್ಸಲ್ ಮಾಡವನೆ. ಪಾರ್ಸಲ್ ಮಾಡಿಬಿಟ್ಟು ಈ ಥರ ಸಾವು ಯಾರಿಗೂ ಆಗಬಾರ್ದು. ಈ ಥರ ಅನ್ಯಾಯ ಯಾರಿಗೂ ಮಾಡಬಾರ್ದು. ಇದು ಅವನಿಗೆ ಮಾದರಿ ಆಗಬೇಕು. ಈ ಥರ ಇನ್ನೊಬ್ರಿಗೆ ಮಾಡಬೇಕು ಅಂದರೆ ಅವ್ರು ಭಯಪಟ್ಕೋಬೇಕು. ಆ ಥರ ಶಿಕ್ಷೆ ಅವ್ರು ಕೊಡಬೇಕು ಅಷ್ಟೇ ಸರ್. ರವಿಗೆ ಮದುವೆ ಆಗಿತ್ತಾ? ಆಗಿದೆ ಸರ್. ರವಿ ಮದುವೆ ಆಗಿದೆ. ಮದುವೆ ಆಗಿ ಡೈವರ್ಸ್ ಎಲ್ಲ ಆಗಿದೆ ಸರ್. ಈ ಚಂದ್ರಕುಮಾರ್ ಜೊತೆ ಯಾವಾಗಿಂದ ಹೋಗ್ತಾ ಇದ್ರು?
ಸರ್ ಯಾವಾಗಲೂ ಕರ್ಕೊಂಡು ಹೋಗೋನು ಸರ್ ಅವನು ಡ್ರಿಂಕ್ಸ್ ಮಾಡ್ತಾನೆ ಅಂತ ಗೊತ್ತಿದ್ರು ಕರ್ಕೊಂಡು ಹೋಗಿದ್ದಾರೆ. ಬಟ್ ಅವನ ಏನಾಗಿದ್ದಾನೆ ಅಂತ ಮನೇಲಿ ಒಂದು ಇನ್ಫಾರ್ಮೇಷನ್ ಮಾಡಬೇಕಿತ್ತು ಅವರು. ಇಲ್ಲ ಆಂಬುಲೆನ್ಸ್ನ ಕರ್ಸಾದ್ರು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಕನಿಷ್ಠ ಪ್ರಾಣ ಆದರೂ ಉಳಿತಾ ಇತ್ತೇನೋ. ನಮ್ಗೆ ಹೇಳ್ಬೇಕಿತ್ತು ಅವರು. ಈ ಥರ ಅನ್ಯಾಯ ಮಾಡಬಾರ್ದಾಗಿತ್ತು ಸರ್ ಅವರು. ಈ ಥರ ಕರ್ಕೊಂಬಂದು ಇಲ್ಲೆಲ್ಲ ಮಣ್ಣು ಮಾಡಿ ಇದು ಮಾಡಿದಾರಲ್ಲ ಸರ್, ಇದು ಕೊಲೆ ಥರ ಮಾಡಿರೋದು ಸರ್ ಅವರು. ಈ ಥರ ಮಾಡಬಾರ್ದು ಸರ್, ಯಾರಿಗೇ ಆಗಲಿ ಈ ಥರ ಅನ್ಯಾಯ ಮಾಡಬಾರ್ದು ಸರ್. ಸರ್ ಇದು ಲೈನ್ ಮ್ಯಾನ್ ಇದು ಕೆಲಸದ ಮೇಲೆ ಕರ್ಕೊಂಡು ಹೋಗಿದ್ದಾರೆ. ಅದು ಎಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅದು ನನ್ನ ಸಹೋದ್ಯೋಗಿ ಈಗ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಮಧುಕೃಷ್ಣ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಧುಕೃಷ್ಣ, ಈ ಪ್ರಕರಣದಲ್ಲಿ ಏನೋ ಮಿಸ್ ಹೊಡಿತಾ ಇದ್ದಂಗೆ ಕಾಣಿಸ್ತಾ ಇದೆ. ಒಂದು ಅವನಿಗೆ ಮದುವೆ ಆಗ್ಬಿಟ್ಟು ಡೈವರ್ಸ್ ಆಗಿದೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆಗೆ ಲೈನ್ ಮ್ಯಾನು ಕರ್ಕೊಂಡು ಹೋಗ್ಬಿಟ್ಟು ಕರೆಂಟ್ ಶಾಕ್ ಹೊಡೆದು ಕೆಳಗಡೆಗೆ ಬಿದ್ದಿದ್ದಕ್ಕೆ ನಾವು ಅಲ್ಲಿ ಹೂತ್ ಹಾಕ್ಬಿಟ್ವಿ ಅಂತಾರೆ. ಹೂ ಈಸ್ ಹಿ? ಅವ್ರಿಗೆ ಹೂತ್ ಹಾಕಕ್ಕೆ ಅವನಿಗೆ ಯಾವ ರೈಟ್ಸ್ ಇದೆ ಅಂತ ಬೇರೆ ಏನೋ ಮಿಸ್ ಹೊಡಿತಾ ಇದ್ದಂಗೆ ಕಾಣಿಸ್ತಾ ಇದ್ದರಲ್ಲಿ ಮಧುಕೃಷ್ಣ. ಖಂಡಿತ ಅರುಣ್, ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಬಂದಾರ್ಲಹಳ್ಳಿ ಕೆರೆ ಅಂತೇಳಿ, ಕೆರೆಯಲ್ಲಿ ಈಗ ಮೃತ ರವಿಯ ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥ ಅಂಶ ಏನಂತಂದರೆ, ಈ ಮೃತಪಟ್ಟಂಥ ರವಿ ಏನಿದೆ ಅಧಿಕೃತವಾದಂಥ ಬೆಸ್ಕಾಂ ಇಲಾಖೆಯ ಗುತ್ತಿಗೆ ಕಾರ್ಮಿಕ ಅಲ್ಲ. ಈತನನ್ನು ವೈಯಕ್ತಿಕವಾಗಿ ಅಂದರೆ ಸಪರೇಟಾಗಿ ಅನ್ಅಫಿಷಿಯಲ್ ಆಗಿ ನೇಮಕ ಮಾಡ್ಕೊಂಡಿದ್ದಂತೂ ಏನು ಚಂದ್ರಕುಮಾರ್ ಇದ್ದಾರೆ ಲೈನ್ ಮ್ಯಾನ್, ಆತ ಅನ್ಅಫಿಷಿಯಲ್ ಆಗಿ ಈತನನ್ನು ನೇಮಕ ಮಾಡಿಕೊಂಡಿದ್ದು. ಹಾಗಾಗಿ ಈತನ ಜವಾಬ್ದಾರಿ ಹೊಣೆ ಏನೇ ಇರುತ್ತೆ ಆತನ ಮೇಲೆ ಇರುತ್ತೆ. ಹಾಗಾಗಿ ಸಹಜವಾಗಿ ಸೋಮವಾರ ಕೂಡ ಒಂದು ಕಂಪ್ಲೇಂಟ್ ಬರುತ್ತೆ, ಮೇಡಮಾಕಲಹಳ್ಳಿ ಕ್ರಾಸ್ ಅಂತೇಳಿ, ಅಲ್ಲಿ ಕೋಳಿ ಫಾರಂ ಬಳಿ ವಿದ್ಯುತ್ ಸಮಸ್ಯೆ ಆಗಿದೆ, ಹಾಗಾಗಿ ಅದನ್ನು ಸರಿಪಡಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಲೈನ್ ಮ್ಯಾನ್ ಚಂದ್ರಕುಮಾರ್ ಇದ್ದಾನೆ, ತಾನು ಹೋದಂಥ ಸಂದರ್ಭದಲ್ಲಿ ಆತನಿಗೆ ಏನಂತಂದರೆ ಒಂದು ಸಣ್ಣ ಸಮಸ್ಯೆ ಇದೆ, ಕಂಬವನ್ನು ಹತ್ತಲಿಕ್ಕೆ ಕಾಲೇನೋ ಗಾಯ ಆಗಿದೆ. ಆ ಕಾರಣಕ್ಕೆ ಈತನನ್ನು ಸಪ್ರೇಟಾಗಿ ಕೆಲಸಕ್ಕೆ ಅಂತ ನೇಮ್ಕೊಡ್ತಾರೆ. ಈ ರೀತಿ ಕೆಲಸಗಳು ಬಂದಾಗ ಜೊತೆಯಲ್ಲಿ ಇದೇ ರವಿಯನ್ನು ಕರ್ಕೊಂಡು ಹೋಗುವಂಥದ್ದು ಸಾಮಾನ್ಯವಾಗಿತ್ತು. ಅದೇ ರೀತಿ ಕೂಡ ಸೋಮವಾರ ಈತನನ್ನು ಕರ್ಕೊಂಡೋಗಿ ಇನ್ನೇನು ರವಿಯನ್ನು ಕಂಬಕ್ಕೆ ಹಚ್ಚಿದಂಥ ಸಂದರ್ಭದಲ್ಲಿ ಕಂಬದಲ್ಲಿ ದಿಢೀರಂಥ ವಿದ್ಯುತ್ ಪ್ರವಾಸಿ ಆತ ಕಂಬದಿಂದ ಸೀದಾ ನೆಲಕ್ಕೆ ಬೀಳ್ತಾನೆ. ಆ ಸಂದರ್ಭದಲ್ಲಿ ಆತನ ತಲೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಗಾಯ ಆಗಿ ರಕ್ತಸ್ರಾವ ಕೂಡ ಆಗಿರುತ್ತೆ. ಆತ ಸ್ಥಳದಲ್ಲೇ ಸಾವನ್ನಪ್ಪಿರುತ್ತಾನೆ. ಹಾಗಾಗಿ ಅದು ಆತನಿಗೆ ಹೆದರಿಕೆ ಆಗುತ್ತೆ. ಯಾಕೆಂತಂದರೆ ಈತನು ಆತನ ಜವಾಬ್ದಾರಿ ತೆಗೆದುಕೊಂಡು ಕರ್ಕೊಂಡೋಗಿರ್ತಾನೆ. ಆತನ ಅಫಿಷಿಯಲ್ ಆಗಿ ಯಾವುದೇ ರೀತಿಯ ಬೆಸ್ಕಾಂ ಇಲಾಖೆ ನೌಕರ ಆಗಿರೋದಿಲ್ಲ, ಕಾರ್ಮಿಕ ಆಗಿರೋದಿಲ್ಲ. ಹಾಗಾಗಿ ಈತನದೇ ಹೊಣೆ ಇರುತ್ತೆ. ಹಾಗಾಗಿ ಇದನ್ನು ತೆಗೆದುಕೊಂಡೋಗಿ ಊರಲ್ಲೆಲ್ಲ ಗೊತ್ತಾಗ್ಬಿಟ್ರೆ ತನ್ನ ಮೇಲೆ ಇದು ಹೊಣೆ ಆಗುತ್ತೆ, ತನಗೆ ಸಮಸ್ಯೆ ಆಗುತ್ತೆ ಅಂತ ಹೆದರಿಕೆಯಿಂದ ಈತ ಈ ರೀತಿಯ ಪ್ಲಾನ್ ಅನ್ನು ಮಾಡ್ತಾನೆ. ಮೃತದೇಹವನ್ನು ಮುಚ್ಚಿಟ್ಬಿಟ್ರೆ ಇವನು ಎಲ್ಲೋಗಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ನನಗೂ ಏನೂ ಗೊತ್ತಿಲ್ಲದೆ ಇದ್ದ ರೀತಿಯಲ್ಲಿ ಇದ್ದು ಬಿಡೋಣ ಅನ್ನೋ ರೀತಿಯಲ್ಲೇ ಪ್ಲಾನ್ ಮಾಡ್ಕೊಂಡಿದ್ದ. ಹಾಗಾಗಿ ಮೃತದೇಹವನ್ನು ಸರಿಸುಮಾರು 3-4 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಬಂದಾರ್ಲಹಳ್ಳಿ ಕೆರೆ ಅಂತೇಳಿ, ಅಲ್ಲಿ ದೊಡ್ಡ ಗುಂಡಿ ಇರುತ್ತೆ, ಆ ಗುಂಡಿಯಲ್ಲಿ ಮುಚ್ಚಿಟ್ಬಿಟ್ಟು ತನ್ನ ಪಾಡಿಗೆ ತಾನು ಊರಲ್ಲಿ ಓಡಾಡ್ತಾನೆ. ಆದರೆ ಮೃತರ ಸಂಬಂಧಿಕರಿಗೆ ಡೌಟ್ ಬರುತ್ತೆ, ಮಗ 2 ದಿವಸ ಆಯಿತು ಬರಲಿಲ್ಲ ಅಂತ. ಸೋಮವಾರ ಅದನ್ನು ಮಂಗಳವಾರ ಬರಲಿಲ್ಲ, ಬುಧವಾರದವರೆಗೂ ಕಾಯ್ತಾರೆ. ನಿನ್ನೆ ಮಧ್ಯಾಹ್ನ ಹೋಗ್ಬಿಟ್ಟು ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸನ್ನು ದಾಖಲು ಮಾಡ್ತಾರೆ. ಸಹಜವಾಗಿ ಒಂದು ಯಾರೋ ನೋಡಿದವ್ರು ಹೇಳಿದ್ದು ಚಂದ್ರು ಜೊತೆ ನಿಮ್ಮ ಮಗ ಹೋಗಿದ್ದ ಅಂತೇಳಿ, ಅದನ್ನ ಪೊಲೀಸರಿಗೂ ಕೂಡ ತಿಳಿಸ್ತಾರೆ. ಹಾಗಾಗಿ ಚಂದ್ರುವನ್ನ ವಶಕ್ಕೆ ಪಡೆದು ಗುಡಿಬಂಡೆ ಪೊಲೀಸರು ವಿಚಾರಣೆ ಮಾಡಿದ್ರೆ ಆಗ ಆತ ಸತ್ಯ ಬಾಯ್ಬಿಟ್ಟಿದ್ದಾನೆ. ಈಗ ಮೃತದೇಹವನ್ನು ಹೊರತೆಗೆದು ಈಗ ಮುಂದಿನ ತನಿಖೆಯನ್ನು ಪೊಲೀಸರು ಕೈಗೊಂಡಿರುವಂತದ್ದು. ಅರುಣ್. ಓಕೆ ಮಧುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.